ನಮಸ್ಕಾರ ಬಂದವರೇ, ನಾನು ಭೂಮಾಪನ ಇಲಾಖೆಯಲ್ಲಿನ ಗ್ರಾಮ ನಕ್ಷೆಯಲ್ಲಿ ಉಪಯೋಗಿಸತಕ್ಕಂಥ ವಿವಿಧ ಚಿಹ್ನೆಗಳು ಅಥವಾ ಗುರುತುಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಇವತ್ತು ನಾನು ದೇವಸ್ಥಾನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ವಿವಿಧ ಕೋಮುಗಳ ಉಪಯೋಗಿಸ್ತಕ್ಕಂಥ ದೇವಸ್ಥಾನ, ಮಸೀದಿ, ಚರ್ಚ್ ಹಾಗೂ ಗುರುದ್ವಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ತಮಗೆ ಗೊತ್ತಿದೆ, ಭಾರತ ಒಂದು ಸಹಿಷ್ಣು ರಾಷ್ಟ್ರ. ಇಲ್ಲಿ ವಿವಿಧ ಜಾತಿಯ ಮತ್ತು ಕೋಮಿನ ಜನರು ಸೌಹಾರ್ದವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಿಂದಿನ ದಿನಗಳಲ್ಲಿ ತಮ್ಮ ತಮ್ಮ ಧರ್ಮ ಮತ್ತು ದೇವರುಗಳ ಬಗ್ಗೆ ಜನರಿಗೆ ಅಪಾರವಾಗಿರತಕ್ಕಂಥ ಭಕ್ತಿ ಇರ್ತಾ ಇತ್ತು. ಸಂಬಂಧಪಟ್ಟಂಥ ಆಗಿನ ರಾಜರುಗಳು ಸಹ ವಿವಿಧ ಕೋಮಿನ ಹಿತಕ್ಕಾಗಿ ಅವರುಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ದೇವಸ್ಥಾನಗಳನ್ನು ನಿರ್ಮಿಸಿಕೊಡ್ತಾ ಇದ್ರು. ದೇವಸ್ಥಾನಗಳನ್ನು ನಿರ್ಮಿಸಿ ಅವುಗಳನ್ನು ನಿರ್ವಹಿಸುವುದು ರಾಜರುಗಳಿಗೆ ಹೆಮ್ಮೆಯ ವಿಷಯವಾಗಿತ್ತು. ಇವುಗಳಲ್ಲಿ ನಿತ್ಯ ಪ್ರಾರ್ಥನೆ ಮಾಡೋದ್ರಿಂದ ಪ್ರಜೆಗಳಿಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗುತ್ತೆ ಎಂಬ ಭಾವನೆ ಇತ್ತು. ಪ್ರಜೆಗಳು ಸಹ ಅಗತ್ಯಕ್ಕೆ ತಕ್ಕಂತೆ ದೇವಸ್ಥಾನಗಳನ್ನು ಉಪಯೋಗಿಸಿಕೊಳ್ತಾ ಇದ್ರು. ಆಗ ದೇಶ ಬಹಳ ಸಮೃದ್ಧವಾಗಿತ್ತು. ಮೂಲ ಭೂಮಾಪನ ಸಮಯದಲ್ಲಿ ವಿವಿಧ ಕೋಮುಗಳ ದೇವಸ್ಥಾನಗಳನ್ನು ಸಹ ಅಳತೆ ಮಾಡಿ ಸಂಬಂಧಪಟ್ಟಂಥ ದಾಖಲೆಗಳನ್ನು ತಯಾರಿಸಿದರೆ ಅವುಗಳನ್ನು ನಕ್ಷೆಗಳಲ್ಲಿ ತಾವು ಕಾಣಬಹುದಾಗಿದೆ. ಹಾಗಾದರೆ ಅವುಗಳನ್ನ ಹೇಗೆ ಗುರುತು ಮಾಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಗ್ರಾಮ ನಕಾಶೆ ಆಗಿರುತ್ತೆ. ಇದರಲ್ಲಿ ಸಂಬಂಧಪಟ್ಟಂಥ ದೇವಸ್ಥಾನಗಳನ್ನು ಹೇಗೆ ಗುರುತಿಸ್ತಾರೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇದು ಹಿಂದೂಗಳು ಉಪಯೋಗಿಸ್ತಕ್ಕಂಥ ದೇವಸ್ಥಾನವಾಗಿದೆ. ಇದನ್ನ ನಕಾಶೆಯಲ್ಲಿ ಈ ರೀತಿ ಗುರುತಿಸಲಾಗುತ್ತೆ. ಇದು ಮುಸಲ್ಮಾನ ಬಂದವರು ಉಪಯೋಗಿಸ್ತಕ್ಕಂಥ ಮಸೀದಿ ಆಗಿರುತ್ತೆ. ತಾವು ಕಾಣಬಹುದು, ಇಲ್ಲಿ ಗುಮ್ಮಟಾಕಾರವಾಗಿ ಅವುಗಳನ್ನ ಗುರುತಿಸಲಾಗಿರುತ್ತದೆ. ಇನ್ನು ಕ್ರೈಸ್ತ ಬಾಂಧವರಿಗೆ ಸಂಬಂಧಪಟ್ಟಂತೆ ಚರ್ಚ್ಗಳನ್ನು ಸಹ ಭೂದಾಖಲೆಗಳಲ್ಲಿ ಗುರುತಿಸಲಾಗಿದ್ದು ಅವುಗಳನ್ನು ಈ ಗುರುತಿನಿಂದ ತೋರಿಸಲಾಗಿದೆ. ತಾವು ಇಲ್ಲಿ ಕಾಣಬಹುದಾಗಿರುತ್ತೆ ಸಿಲ್ಬೆಯನ್ನು. ಇನ್ನು ಗುರುದ್ವಾರ ಅಂದರೆ ಸಿಖ್ಖರು ಬಳಸ್ತಕ್ಕಂಥ ಗುರುದ್ವಾರಗಳನ್ನು ಸಹ ನಕಾಶೆಯಲ್ಲಿ ಗುರುತಿಸಲಾಗಿದ್ದು ಇವುಗಳನ್ನ ಈ ರೀತಿ ಕಮಾನುಗಳಿಂದ ಗುರುತಿಸಲಾಗಿದೆ. ಹಾಗೂ ಧ್ವಜವನ್ನು ಸಹ ಇಲ್ಲಿ ಹಾಕಲಾಗಿದೆ. ನೆಲಮಾಪನ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕರಾಬು ಅಥವಾ ಚಿಹ್ನೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.